ಆವಾಗಲೇ ಹೇಳ್ದಂಗೆ ನಾನು ಇಂಜಿನಿಯರಿಂಗ್ ಲೈಫ್ ಇನ್ನೇನು ಮುಗಿದೋಗಿದೆ ಆಲ್ರೆಡಿ 95% ಮುಗಿದೋಗ್ಬಿಟ್ಟಿದೆ. ಇವಾಗ ಮುಂದೆ ಎಕ್ಸಾಮ್ಸ್ ಎಲ್ಲ ಏನೂ ಇಲ್ಲ. ಜಸ್ಟ್ ಒಂಥರ ಮೇಜರ್ ಪ್ರಾಜೆಕ್ಟ್ ಅಂತ ಇರುತ್ತೆ, ನಮ್ಮ ಪ್ರಾಜೆಕ್ಟ್ನ ಪ್ರೆಸೆಂಟ್ ಮಾಡಬೇಕು, ಅದಷ್ಟೇ. ಅದಕ್ಕೆ ಕಾಲೇಜ್ಗೂ ಹೋಗೋದೇನು ಅವಶ್ಯಕತೆ ಇರಲ್ಲ ಜಾಸ್ತಿ ದಿನ. ವಾರದಲ್ಲಿ 1 ಸಲ 2 ಸಲ ಹೋದರೆ ಸಾಕು, ಆ ಥರ ಇದೆ. ಸೊ ಈ 4 ವರ್ಷ ಇಂಜಿನಿಯರಿಂಗಲ್ಲಿ ನಾನು ಏನು ಕಲಿತೆ ಅಂತ ಹೇಳಿದ್ರೆ, ಬೇರೆ ಯಾರ ಮೇಲೂ ಅಷ್ಟೇ ನೀವು ಡಿಪೆಂಡ್ ಆಗಬೇಡಿ. ಫ್ರೆಂಡ್ಸ್ ಆಗಲಿ, ಬೇರೆಯವರಾಗಲಿ, ಹೊರಗಡೆಯವರಾಗಲಿ, ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಯಾಕಂದರೆ ಅಟ್ ದಿ ಎಂಡ್ ಆಫ್ ದ ಡೇ ಯಾರೂ ಬರೋಲ್ಲ ನಿಮಗೆ. ಎಲ್ಲರೂ ಒಂದು ಸ್ಟೇಜ್ವರೆಗೂ ನಿಮ್ಮ ಜೊತೆಗೆ ಇರ್ತಾರೆ. ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡ್ತಾರೆ, ದುಃಖ ಹಂಚ್ಕೊಳ್ಳೋ ಟೈಮಲ್ಲಿ ಕೆಲವೊಬ್ರು ಅಷ್ಟೇ ಇರ್ತಾರೆ. ಆದರೆ ಅವರು ಯಾವಾಗಲೂ ನಿಮ್ಮ ಜೊತೆ ಶಾಶ್ವತವಾಗಿ ಇರೋಕ್ಕಾಗಲ್ಲ. ಫೈನಲಿ ನಿಮ್ಮ ಜೊತೆ ಪರ್ಮನೆಂಟಾಗಿರೋದು ಅಂದರೆ ನಮ್ಮ ಜೊತೆಗೆ ಅಪ್ಪ ಅಮ್ಮ ಅಷ್ಟೇ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಜೊತೆ ಚೆನ್ನಾಗಿರಿ, ಅವ್ರ ಜೊತೆ ನಿಮ್ಮ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಳಿ. ಎಷ್ಟೋ ಜನ ಕಾಲೇಜಲ್ಲಿ ಏನೇನು ನಡೀತಾ ಇದೆ, ಏನು ಸಮಾಚಾರ, ಏನು ಕತೆ ಅವ್ರ ಮನೇಲಿ ಹೇಳೋದೇ ಇಲ್ಲ. ಇನ್ಕ್ಲೂಡಿಂಗ್ ನಾನು ಅಷ್ಟೇ. ನಾನು ನನ್ನ ಮನೇಲಿ ಹೇಳಲ್ಲ, ಎಷ್ಟು ಹೇಳಬೇಕು ಅಷ್ಟೇ ಹೇಳ್ತೀನಿ. ಸೊ ನೀವು ಅಷ್ಟೇ ನಿಮ್ಮ ಫ್ಯಾಮ್ಲಿ ಜೊತೆ ಹಂಚ್ಕೊಂಡು ಖುಷಿಯಾಗಿರಿ. ಏನೇ ರೀತಿಯಾಗಲಿ ಮುಚ್ಚಿಡಬೇಡಿ ನಿಮ್ಮ ಫ್ಯಾಮ್ಲಿ ಹತ್ರ. ಅವ್ರೇನಾದರೂ ಒಂದು ಸೊಲ್ಯೂಷನ್ ಕೊಟ್ಟೇ ಕೊಡ್ತಾರೆ. ನೀವೇನಾದರೂ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ರು ಅಷ್ಟೇ. ಜಸ್ಟ್ ಓಪನ್ ಅಪ್ ಆಗಿ ಲೈಫ್ ಬೆಟ್ರಾಗಿರುತ್ತೆ ಅಂತ ನನ್ನ ಅನಿಸಿಕೆ.